ಪಂಜರದ ಪಕ್ಷಿ ಕಲ್ಲು ಮನಸ್ಸುಗಳ ಕರಗಿಸುವ ಪ್ರಯತ್ನ. ಬಾಲಕಾರ್ಮಿಕರ ಜೀವನ ಪಂಜರದೊಳಗಿನ ಪಕ್ಷಿಯ ಹಾಗೆ. ಆ ಪಕ್ಷಿಗೆ ಬರೀ ಸ್ವಾತಂತ್ರ್ಯ ಇರೋದಿಲ್ಲ, ಆದರೆ ಈ ಬಾಲ ಪಕ್ಷಿಗೆ ಸ್ವಾತಂತ್ರ್ಯದ ಜೊತೆಗೆ ವಿದ್ಯೆ, ಸಂತೋಷ, ನೆಮ್ಮದಿಯ ಜೀವನವೂ ಇರೋದಿಲ್ಲ. 4 ರಿಂದ 15 ವರ್ಷದಲ್ಲಿ ಕೆಲಸ ಮಾಡುವ ಮಕ್ಕಳು ಬಾಲಕಾರ್ಮಿಕರಾಗಿರುತ್ತಾರೆ. ಈ ಬಾಲಕಾರ್ಮಿಕ ನಿರ್ಮೂಲನೆಗೆ ನಮ್ಮದೊಂದು ಹೃದಯ ಕಲಕುವಂತಹ ಚಿತ್ರ. ಒಂದು ಹಳ್ಳಿಯಲ್ಲಿ ಇಬ್ರು ರಮೇಶ ಮತ್ತು ಸುರೇಶ್ ಎಂಬ ಆತ್ಮೀಯ ಗೆಳೆಯರಿರ್ತಾರೆ. ರಮೇಶನಿಗೆ ರಾಮ ಮತ್ತು ಸುರೇಶನಿಗೆ ಶ್ಯಾಮ ಎಂಬ ಮಕ್ಕಳಿದ್ದರು. ಆದರೆ ರಮೇಶ ಊರು ಬಿಟ್ಟು 20 ವರ್ಷಗಳಾಗಿತ್ತು. 20 ವರ್ಷಗಳ ನಂತರ ರಮೇಶ ಮತ್ತು ಅವನ ಮಗ ಹಳ್ಳಿಗೆ ಬರ್ತಾರೆ. ಆಗ ಮೊದಲು ಸುರೇಶನನ್ನು ಭೇಟಿ ಮಾಡ್ತಾರೆ. ಸುರೇಶ ಮತ್ತು ಅವನ ಮಗ ಈಗಲೂ ಕೂಡ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಭೇಟಿಯಾದ ರಮೇಶನನ್ನು ನೋಡಿ ಸುರೇಶನಿಗೆ ತುಂಬ ಖುಷಿಯಾಗಿ ಅವನನ್ನು ಅಪ್ಪಿಕೊಳ್ತಾನೆ. ಆಗ ಸುರೇಶನು, ಏನೋ ತುಂಬ ಶ್ರೀಮಂತನಾಗಿದ್ದೀಯಾ, ಕಾರು ಎಲ್ಲ ತಗೊಂಡು ಬಂದಿದೆಯಾ ಅಂತ ಕೇಳ್ತಾನೆ. ಆಗ ರಮೇಶನು ತನ್ನ ಮಗ ಈಗ ಒಳ್ಳೆ ಕೆಲಸದಲ್ಲಿರೋದು ಮತ್ತು ಕೈ ತುಂಬ ಸಂಬಳ ಕೊಡೋ ಬಗ್ಗೆ ಹೇಳ್ತಾನೆ. ಈಗ ಇಬ್ಬರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ತಮ್ಮ ಹಳೆಯ ನೆನಪನ್ನು ಮೆಲುಕು ಹಾಕುವಾಗ ರಮೇಶ ತನ್ನ ಮಗನನ್ನು ಶಾಲೆಗೆ ಮತ್ತು ಸುರೇಶ ತನ್ನ ಮಗನನ್ನು ಕೆಲಸಕ್ಕೆ ಕಳಿಸ್ತಾ ಇರ್ತಾರೆ. ಒಂದು ದಿನ ರಮೇಶ ಸುರೇಶನಿಗೆ ಬೈದು, ನಿನ್ನ ಮಗನ ಜೀವನ ಹಾಳು ಮಾಡಬೇಡ, ಅವನನ್ನು ಓದಿಸು ಎಂದು ಹೇಳ್ತಾನೆ. ಆದರೆ ಸುರೇಶನು ಇದಕ್ಕೆ ನಕ್ಕು, ಲೇ ದಡ್ಡ, ಓದಿ ಏನೋ ಮಾಡಬೇಕವನು, ನಿನಗಂತರೂ ಬುದ್ಧಿಲ್ಲ, ನೀನು ಓದಿಸ್ತಾ ಇದೀಯಾ, ನಾನು ಓದಿಸಲ್ಲ ಅಂತ ಹೇಳ್ತಾನೆ. ಆದರೆ ಶ್ಯಾಮನಿಗೆ ಓದುವ ಹಂಬಲ, ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನು ನೋಡಿ ತಾನೂ ಓದಬೇಕೆಂಬುವ ಆಸೆ. ಆದರೆ ಇದಕ್ಕೆ ಅವನ ತಂದೆ ಆಸ್ಪದ ಕೊಡಲಿಲ್ಲ. ಶ್ಯಾಮ ದಿನಾಲೂ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ, ಅಂದರೆ ಗ್ಯಾರೇಜ್ನಲ್ಲಿ, ಹೋಟೆಲ್ನಲ್ಲಿ, ಟೀ ಅಂಗಡಿಲಿ, ಕೂಲಿ ಕಾರ್ಮಿಕನಾಗಿ, ಪಂಚರ್ ಅಂಗಡಿಲಿ, ಫ್ಯಾಕ್ಟ್ರಿಲಿ, ಹೀಗೆ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇದರ ನಡುವೆ ಒಂದು ದಿನ ತಂದೆಗೆ ಗೊತ್ತಾಗದಂತೆ ಶಾಲೆಗೆ ಹೋಗ್ತಾನೆ. ಆದರೆ ಇದನ್ನು ತಿಳಿದ ಸುರೇಶ ಶಾಲೆಗೆ ಬಂದು ಅವನನ್ನು ಕರ್ಕೊಂಡು ಹೋಗ್ತಾನೆ. ಶಿಕ್ಷಕರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವನು ಕೇಳೋದಿಲ್ಲ. ಇದೆಲ್ಲ ಅವರು ಈಗ ನೆನಪು ಮಾಡಿಕೊಳ್ತಾರೆ. ಆದರೆ ಸಮಯ ಮೀರಿ ಹೋಗಿದೆ. ಸುರೇಶನು ತನ್ನ ತಪ್ಪಿನ ಅರಿವಾಗಿದೆ. ಆದರೆ ತನ್ನ ಕೈಯಾರೆ ಶ್ಯಾಮನ ಜೀವನ ಹಾಳು ಮಾಡಿದೆ ಅಂತ ಬೇಸರಗೊಳ್ತಾನೆ. ರಮೇಶ ಅವನನ್ನು ಸಮಾಧಾನ ಮಾಡಿ ಅವನ ಕೈಗೆ ಒಂದಿಷ್ಟು ಹಣವನ್ನು ಇಟ್ಟು ಮತ್ತು ತನ್ನ ಮಗ ಈಗ 5 ಬಾಲ ವಿದ್ಯಾರ್ಥಿಗಳನ್ನು ಓದಿಸ್ತಾ ಇದ್ದಾನೆ ಅಂತ ಹೇಳಿ ಹೋಗ್ತಾನೆ. ತನ್ನ ತಪ್ಪಿನ ಅರಿವಾದ ಸುರೇಶನು ತನ್ನ ಗೆಳೆಯನಿಂದ ಆ ತಪ್ಪು ಆಗದಂತೆ ಅವನನ್ನು ಮಗನನ್ನೂ ಶಾಲೆಗೆ ಕಳಿಸ್ತಾನೆ. ಅವನೂ ಬದಲಾದ. ಇದಿಷ್ಟು ಒಂದು ಬಾಲ ಕಾರ್ಮಿಕನ ಮನ ನೋಯಿಸುವ ಕತೆ. ವೀಕ್ಷಕರೇ, ಕೊನೆಗೂ ಸುರೇಶ ಬದಲಾದ. ಮತ್ತೆ ನೀವು? ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ಏನೂ ಅರಿಯದ ಬಾಲ ಮಕ್ಕಳ ಜೀವನದ ಜೊತೆಗೆ ಆಟವಾಡಬೇಡಿ. ಮಾಲೀಕರೇ, ಒಂದೇ ಒಂದು ಸಾರಿ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಯೋಚಿಸಿ, ಆ ಬಾಲ ಕಾರ್ಮಿಕನ ಜಾಗದಲ್ಲಿ ನಿಮ್ಮ ಮಗನಿದ್ದರೆ ಎಂದು. ಆಗ ಅರಿವಾದಿತು ನಿಮಗೆ. ಪ್ಲೀಸ್ ಪುಟ್ ದೆಮ್ ಇನ್ ಎ ಕ್ಲಾಸಸ್, ನಾಟ್ ಇನ್ ಟೀ ಗ್ಲಾಸಸ್. ಚೈಲ್ಡ್ ಈಸ್ ಮೀನ್ ಟು ಲರ್ನ್, ನಾಟ್ ಟು ಅರ್ನ್. Small hands can handle a pen better. Life of little ones are destroyed when child labor is employed. Children filling their pocket instead of filling their mind. Don't ask children to take tool, instead send them to school. ಒಮ್ಮೆ ಆ ಮುಗ್ಧ ಮೊಗಗಳೊಮ್ಮೆ ನೋಡಿ. ಇಂತಹ ಬಾಲ ಮಕ್ಕಳೊಡನೆ ಕೆಲಸ ಮಾಡಿಸಿಕೊಳ್ಳಲು ಮನಸ್ಸಾದರೂ ಹೇಗೆ ಬಂದಿತು ನಿಮಗೆ? ಬಾಲ ಕಾರ್ಮಿಕರೊಡನೆ ಕೆಲಸ ಮಾಡಿಸಿಕೊಳ್ಳುವುದು ಕಾನೂನು ಬಾಹಿರ. 1986 ಪ್ರಕಾರ 3 ರಿಂದ 12 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು 20,000 ದಂಡ ವಿಧಿಸಲಾಗುವುದು. ಇಷ್ಟಾದರೂ 120 ಮಿಲಿಯನ್ ಮಕ್ಕಳು ಬಾಲ ಕಾರ್ಮಿಕರಿದ್ದಾರೆ ನಮ್ಮ ಜಗತ್ತಿನಲ್ಲಿ. ಅದರಲ್ಲಿ 44 ಮಿಲಿಯನ್ ಭಾರತದಲ್ಲೇ ಇದ್ದಾರೆ. ಇಷ್ಟೊಂದು ಹೇಳಿದರೂ ಈ ನಿಮ್ಮ ಕಲ್ಲು ಮನಸ್ಸುಗಳು ಕರಗದಿದ್ದರೆ ನೀವು ನಿಜವಾಗಲೂ ಮನುಷ್ಯರೇ ಎಂದು ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿಕೊಳ್ಳಿ. ದಯವಿಟ್ಟು ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಯೋಣ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ನಮ್ಮ ಪ್ರತಿಭೆ ಹೊರಹಾಕಲು ಅವಕಾಶ ಮಾಡಿಕೊಟ್ಟ ಮೆಲೆಂಜೆ ಟೀಮ್ಗೂ ಮತ್ತು ನಮ್ಮ ಕಾಲೇಜವರಿಗೂ ಅನಂತ ಧನ್ಯವಾದಗಳು.